ಹೆಣ್ಣು ಅವಳೊಂದು ಬಣ್ಣಿಸಲಾಗದ ಅದ್ಭುತ ಶಕ್ತಿ. ತಾಯಿಯಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ, ಗುರುವಾಗಿ, ಹೆಂಡತಿಯಾಗಿ ಹೀಗೆ ಅವಳು ನಿರ್ವಹಿಸದ ಪಾತ್ರವೇ ಇಲ್ಲ. ಮಹಿಳೆಯ ಈ ನಿಸ್ವಾರ್ಥ ಶ್ರಮವನ್ನ ಗೌರವಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆರೋಗ್ಯಕರ ಸಮಾಜದ ಅಭಿವೃದ್ಧಿಗಾಗಿ ಮಹಿಳಾ ಸಬಲೀಕರಣ ಅತ್ಯವಶ್ಯಕ ಎಂದು ನಂಬಿರುವ ನಮ್ಮ ಸೂಕೋ ಬ್ಯಾಂಕ್ ಮಹಿಳಾ ಸಿಬ್ಬಂದಿಗಳಿಗೆ ಉತ್ತಮ ರೀತಿಯ ಭದ್ರತೆ ಹಾಗೂ ನೆಚ್ಚಿನ ವಾತಾವರಣವನ್ನು ಸೃಷ್ಟಿಸುತ್ತಾ ಬಂದಿದೆ. ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ಸಿಬ್ಬಂದಿಗಳಿಗೆ ಈ ಜಾಗವು ಸ್ವಂತಿಕೆಯ ನೆಲೆಯನ್ನು ರೂಪಿಸಿ ತಮ್ಮ ಸ್ವಗೃಹದಲ್ಲಿ ಇರುವಂತೆ ಭಾಸವಾಗಿಸುತ್ತದೆ. ಹೆಣ್ಣು ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವಂತೆ ನಮ್ಮ ಬ್ಯಾಂಕಿನ ಒಟ್ಟಾರೆ ಸಿಬ್ಬಂದಿಗಳಲ್ಲಿ 39% ಮಹಿಳಾ ಉದ್ಯೋಗಿಗಳಿದ್ದಾರೆ ಎನ್ನುವುದು ಹೆಮ್ಮೆಯ ಸಂಗತಿ. ಆರಂಭದಿಂದಲೂ ನಮ್ಮ ಬ್ಯಾಂಕ್ ತಮ್ಮ ಎಲ್ಲ ಮಹಿಳಾ ಸಿಬ್ಬಂದಿಗಳಿಗೆ ಉತ್ತಮ ರೀತಿಯಲ್ಲಿ ಸಹಕಾರ ನೀಡುತ್ತಲೇ ಬಂದಿದೆ. ಪ್ರಾರಂಭಗೊಂಡ ಕೆಲವೇ ವರ್ಷಗಳಲ್ಲಿ ವಿವಾಹಿತ ಮಹಿಳೆಯರಿಗಾಗಿಯೇ ಅರೆಕಾಲಿಕ ಅಂದರೆ ಪಾರ್ಟ್ ಟೈಮ್ ಜಾಬ್ ಎಂಬ ಪರಿಕಲ್ಪನೆ ತಂದು ಒಟ್ಟು 10ರಿಂದ 12 ಸಿಬ್ಬಂದಿಗಳು ಇದರಿಂದ ಫಲಾನುಭವಿಗಳಾಗಿದ್ದಾರೆ. ತಮ್ಮ 10ನೇ ವರ್ಷದ ಬ್ಯಾಂಕ್ ಉದ್ಘಾಟನಾ ವಾರ್ಷಿಕೋತ್ಸವದ ಅಂಗವಾಗಿ ಭಾರತದ ಬ್ಯಾಂಕಿಂಗ್ ಇತಿಹಾಸದಲ್ಲಿಯೇ ಮೊಟ್ಟಮೊದಲನೆಯ ಬಾರಿಗೆ ತಮ್ಮ ಬ್ಯಾಂಕಿನ ಜಾಹೀರಾತಿಗಾಗಿ ರಾಯಭಾರಿ ಪರಿಕಲ್ಪನೆ ತಂದ ಹೆಗ್ಗಳಿಕೆ ಸೂಕೋ ಬ್ಯಾಂಕಿಗಿದ್ದು, ಆ ರಾಯಭಾರಿಯಾದ ಖ್ಯಾತ ಸಿನಿ ತಾರೆ ಶ್ರೀಮತಿ ಅನುಪ್ರಭಾಕರ್ ರವರು ಕೂಡ ಒಂದು ಹೆಣ್ಣೆ ಎಂಬ ಗೌರವ ಹಾಗೂ ಹೆಮ್ಮೆ ಇದೆ. ಕರ್ನಾಟಕ ಸರ್ಕಾರ ಹೆರಿಗೆ ರಜೆಯನ್ನು 3 ತಿಂಗಳಿಂದ 6 ತಿಂಗಳಿಗಾಗಿ ಬದಲಾಯಿಸುವ ಮೊದಲೇ ನಮ್ಮ ಬ್ಯಾಂಕ್ ಈ ಯೋಜನೆಯನ್ನು ಜಾರಿಗೊಳಿಸಿದ್ದು, ಒಂದು ವೇಳೆ ಹೆಚ್ಚಿನ ಅವಧಿಯ ಅವಶ್ಯಕತೆ ಬಂದರೆ ಅವರು ವೇತನ ರಹಿತ ಮತ್ತೊಮ್ಮೆ 6 ತಿಂಗಳ ಕಾಲ ರಜೆ ಪಡೆದು ಪುನಃ ಕೆಲಸಕ್ಕೆ ಸೇರಬಹುದು. ಮಹಿಳೆಯರ ಸುರಕ್ಷತೆ ಹಾಗೂ ಭದ್ರತಾ ದೃಷ್ಟಿಯಿಂದ ನಮ್ಮ ಬ್ಯಾಂಕ್ ಪಾಶ್ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಕಮಿಟಿ ಅಂದರೆ ತಮ್ಮ ಶಾಖೆಗಳಲ್ಲಿ ಲೈಂಗಿಕ ಕಿರುಕುಳ ತಡೆ ಸಮಿತಿ ನಿರ್ಮಿಸಿ ಅದರ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಇಂದಿಗೂ ಕೂಡ ಆ ಕಮಿಟಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಮಹಿಳೆಯರ ಆರೋಗ್ಯದ ಪರಿಕಲ್ಪನೆಯಿಂದ ತಮ್ಮ ಶಾಖೆಯ ಎಲ್ಲ ಮಹಿಳಾ ಸಿಬ್ಬಂದಿಗಳಿಗೆ ಸಂವೇದನಾಶೀಲತೆಯ ತರಬೇತಿ ನಡೆಸಿ, ತರಬೇತಿಯಲ್ಲಿ ಮಹಿಳಾ ಸಂಬಂಧಿ ಎಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿ, ಆ ದಿನದಂದೇ ಕರ್ನಾಟಕದಲ್ಲಿ ಸೀರೆಗೆ ಖ್ಯಾತಿಯಾದ ಮೊಳ್ಕಾಲ್ಮೂರು ಸೀರೆಯನ್ನ ನೀಡಲಾಗಿತ್ತು. ಕರ್ನಾಟಕ ಸರ್ಕಾರವು ಮಹಿಳೆಯರಿಗೆ ಮುಟ್ಟಿನ ಕಪ್ಪನ್ನು ವಿತರಿಸುವ 2 ವರ್ಷ ಮುಂಚಿತವಾಗಿಯೇ ನಮ್ಮ ಸೂಕೋ ಬ್ಯಾಂಕ್ ತಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಮುಟ್ಟಿನ ಕಪ್ಪನ್ನು ವಿತರಿಸಿ ಶುಚಿತ್ವ ಮತ್ತು ಆರೋಗ್ಯದ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿದ್ದಷ್ಟೇ ಅಲ್ಲದೆ ತಮ್ಮ ಒಂದು ಸ್ಥಳದಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ ಬರ್ನಿಂಗ್ ಮಷೀನ್ ಅನ್ನು ಪ್ರಾಯೋಗಿಕವಾಗಿ ಅಳವಡಿಸಿದ್ದು, ಈ ಕಾರ್ಯಕ್ರಮ ಉತ್ತಮ ಫಲಿತಾಂಶವನ್ನು ಕೊಟ್ಟರೆ ತಮ್ಮ ಎಲ್ಲ ಶಾಖೆಗಳಲ್ಲೂ ಅಳವಡಿಸುವ ಯೋಜನೆಯನ್ನ ಹೊಂದಿದೆ. ಮಹಿಳೆಯರು ಮುಟ್ಟಿನ ಸಂದರ್ಭದಲ್ಲಿ ಅನುಭವಿಸುವ ಕೆಲವು ನೋವುಗಳನ್ನು ಕಂಡ ಸೂಕೋ ಬ್ಯಾಂಕ್ ಸಂಸ್ಥೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಅರ್ಧ ದಿನ ರಜೆ ತೆಗೆದುಕೊಳ್ಳಬಹುದು ಎಂಬ ನೀತಿಯನ್ನು ಮಹಿಳೆಯರಿಗಾಗಿ ಜಾರಿ ಮಾಡಿದ್ದು, ಇದು ಭಾರತದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಕಾರ್ಯರೂಪಕ್ಕೆ ತಂದ ಹೆಮ್ಮೆ ನಮ್ಮ ಸೂಕೋ ಬ್ಯಾಂಕಿಗಿದೆ. ಇದಷ್ಟೇ ಅಲ್ಲದೆ ನಮ್ಮ ಸೂಕೋ ಬ್ಯಾಂಕ್ ಮಹಿಳೆಯರಿಗೆ ಆರ್ಥಿಕ ನೆರವಿಗಾಗಿ ಸಾಲ ಸೌಲಭ್ಯವನ್ನ ನೀಡಿದ್ದು, ಇದುವರೆಗೂ ಒಟ್ಟು 155.80 ಕೋಟಿ ರೂಪಾಯಿಯಷ್ಟು ಕಿರುಸಾಲ ಹಾಗೂ ಸ್ವ ಉದ್ಯೋಗಕ್ಕಾಗಿ ಸಾಲವನ್ನ 11,901 ಮಹಿಳೆಯರಿಗೆ ನೀಡಿದೆ. ಹಾಗೆ ಒಟ್ಟಾರೆಯಾಗಿ ಫೆಬ್ರವರಿ 29, 2024ನೇ ತಾರೀಕಿಗೆ 119.88 ಕೋಟಿ ರೂಪಾಯಿ ಮರುಪಾವತಿಯಾಗಿರುವುದು ಸಂತಸದ ಸಂಗತಿ. ಹೇ ನಾರಿ, ನಿನಗ್ಯಾರು ಸಾಟಿ ಜಗದಲ್ಲಿ ಎನ್ನುವಂತೆ ಜಗತ್ತನ್ನು ಬದಲಾಯಿಸಲು ಜಾದು ಕಲಿಯಬೇಕಿಲ್ಲ. ತಮ್ಮೊಳಗಿನ ಅಗಾಧ ಶಕ್ತಿ, ತಾಳ್ಮೆಯೇ ಸಾಕು ಎಂಬ ಸದೃಢ ವಿಶ್ವಾಸವನ್ನು ಹೊತ್ತವಳು ಎನ್ನುವುದನ್ನು ಸಾಬೀತುಪಡಿಸುತ್ತಾ ನಮ್ಮ ಸೂಕೋ ಬ್ಯಾಂಕ್ ಅನ್ನು ತಮ್ಮ ಮನೆಯನ್ನಾಗಿ ತಿಳಿದು ಅದರ ಉನ್ನತಿಗಾಗಿ ಶ್ರಮಿಸುತ್ತಿರುವ ಎಲ್ಲ ಶಾಖೆಯ ಮಹಿಳಾ ಸಿಬ್ಬಂದಿಗಳಿಗೆ ನಮ್ಮ ಸೂಕೋ ಬ್ಯಾಂಕ್ ಸಂಸ್ಥೆಯ ಕಡೆಯಿಂದ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ತಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನೀವಿಲ್ಲದೆ ಒಂದು ದಿನವೂ ಕೂಡ ಕಲ್ಪನೆಗೂ ಮೀರಿದ್ದು. ಹೀಗಾಗಿ ಪ್ರತಿ ದಿನವೂ ಮಹಿಳೆಯರ ದಿನ. ಹ್ಯಾಪಿ ವುಮೆನ್ಸ್ ಡೇ.